ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಪ್ರತ್ಯಂಗಿರ ಉಪಾಸನೆಯನ್ನು ಮಾಡುವವರು ಸಾಕಷ್ಟು ಪ್ರಶ್ನೆಗಳನ್ನು ಹೊಂದಿರ್ತಾರೆ. ಪ್ರತ್ಯಂಗಿರ ದೇವಿಯನ್ನು ಉಪಾಸನೆ ಮಾಡಬಹುದಾ ಮನೆಯಲ್ಲಿ, ಅಥವಾ ಪ್ರತ್ಯಂಗಿರೆಯನ್ನು ಉಪಾಸನೆ ಮಾಡೋದ್ರಲ್ಲಿ ಏನೆಲ್ಲ ಸಿಗುತ್ತೆ, ಯಾರು ಪ್ರತ್ಯಂಗಿರ, ಹಾಗೂ ಪ್ರತ್ಯಂಗಿರ ಉಪಾಸನೆ ಮಾಡುವವರು ಕೆಲವೊಂದು ನಿರ್ದಿಷ್ಟ ನಿಯಮಗಳನ್ನು ಫಾಲೋ ಮಾಡಲೇಬೇಕಾ? ನಾವು ಆ ಜಗನ್ಮಾತೆ ಏನೇನೂ ಅಪೇಕ್ಷೆ ಮಾಡೋದಿಲ್ಲ, ಅವಳ ಅನುಗ್ರಹ ಮಾತ್ರ, ನಾವು ಮನೇಲಿ ಪೂಜೆ ಮಾಡಬಹುದಾ, ಅಥವಾ ನಾವು ಅವಳ ಸಾಧನೆ ಮಾಡಬಹುದಾ? ಈಗ ಹಲವಾರು ಪ್ರಶ್ನೆಗಳನ್ನು ಸಾಧಕರುಗಳು ಇಟ್ಕೊಂಡಿರ್ತಾರೆ, ಅಥವಾ ಅವಳ ಉಪಾಸನೆ ಮಾಡುವಂಥವರು. ಮೊದಲಿಗೆ ನಾವು ತಿಳ್ಕೊಳ್ಬೇಕಾದದ್ದು, ಪ್ರತ್ಯಂಗಿರ ಉಪಾಸನೆಯನ್ನು ಯಾಕೆ ಮಾಡಬೇಕು, ಯಾರು ಮಾಡಿದ್ದಾರೆ ಪ್ರತ್ಯಂಗಿರ ಉಪಾಸನೆಯನ್ನು? ಈ ಪ್ರಶ್ನೆಗೆ ನಾನು ಯಾರು ಮಾಡಿಲ್ಲ ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು. ವಸಿಷ್ಠ ಮಹರ್ಷಿಗಳಾಗಲಿ, ವಿಶ್ವಾಮಿತ್ರರಾಗಲಿ, ಭಾರದ್ವಾಜ ಮಹರ್ಷಿಗಳಾಗಲಿ, ಅಂಗೀರಸರಾಗಲಿ, ಸಪ್ತ ಋಷಿಗಳು ಎಲ್ಲರೂ ಪ್ರತ್ಯಂಗಿರಾದೇವಿ ಉಪಾಸಕರೇ. ಗುರುಗಳಲ್ಲಿಯೇ ಸರ್ವಶ್ರೇಷ್ಠರಾದ ದತ್ತಾತ್ರೇಯ ಮಹರ್ಷಿಗಳು, ತ್ರಿಮೂರ್ತಿಗಳು, ಸಾಕ್ಷಾತ್ ನಾರಾಯಣನ ಕೃಷ್ಣ ಸ್ವರೂಪದಲ್ಲಿ ಆ ಕೃಷ್ಣನ ಆರಾಧ್ಯ ದೇವತೆ ಪ್ರತ್ಯಂಗಿರಾದೇವಿ. ಹಾಗಾಗಿ ದೇವತೆಗಳು ಕೂಡ ಅವಳು ಉಪಾಸನೆಯನ್ನು ಮಾಡ್ತಾ ಹೋಗ್ತಾರೆ. ಸ್ವರಕ್ಷಣೆಗೋಸ್ಕರ, ನಮ್ಮ ರಕ್ಷಣೆಗೋಸ್ಕರ. ಅಲ್ಲಿ ಪ್ರತ್ಯಂಗಿರ ಅನ್ನುವ ಪದದ ಅರ್ಥ ಅಂಗೀರ. ಯಾವ ಯಾವ ವಿರೋಧ ಶಕ್ತಿಗಳಿದೆಯೋ ಆ ಎಲ್ಲ ವಿರೋಧಿ ಶಕ್ತಿಗಳನ್ನು ತಡೆ ಹಿಡಿಯುವಂತಹ ಶಕ್ತಿ, ಪ್ರತ್ಯಸ್ತ್ರವಾಗಿ ನಿಲ್ಲುವಂತಹ ಶಕ್ತಿ ಪ್ರತ್ಯಂಗಿರ. ಲಲಿತಾ ಪರಮೇಶ್ವರಿಯ ಮಹತ್ ಉಗ್ರ ಸ್ವರೂಪವನ್ನು ನೋಡಬೇಕು ಅಂತ ಹೇಳಿ ಅಂಗೀರಸರು, ಪ್ರತ್ಯಂಗೀರಸರು ಜಗನ್ಮಾತೆ ಕುರಿತು ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದಾಗ ಆವಿರ್ಭವಿಸಿದ ಮಹಾಶಕ್ತಿ ಪ್ರತ್ಯಂಗಿರ. ವೇದ ಮಂತ್ರಗಳಲ್ಲಿ, ಋಗ್ವೇದದಲ್ಲಿಯೂ ಕೂಡ ಪ್ರತ್ಯಂಗಿರ ಜಗನ್ಮಾತೆಯ ಮಂತ್ರಗಳು ಬರುತ್ತಾ ಹೋಗ್ತವೆ. ಅಥರ್ವಣ ವೇದವನ್ನು ರಚನೆ ಮಾಡಿದಂಥ ಅಂಗೀರಸರು ಆ ಅಥರ್ವಣ ಭದ್ರಕಾಳಿ ಸ್ವರೂಪದಲ್ಲಿ ಆ ಪ್ರತ್ಯಂಗಿರ ದೇವಿಯನ್ನು ನಿಲ್ಲಿಸ್ಕೊಳ್ತಾಳೆ. ಸಾಕ್ಷಾತ್ ನಾರಾಯಣ ಪ್ರತ್ಯಂಗಿರ ಆ ಮಂತ್ರವನ್ನು ವಿಷ್ಣು ಆರಾಧನೆ ಮಾಡಿ ಸುದರ್ಶನವನ್ನು ತಗೊಂಡ್ರು ಅಂತ ಹೇಳ್ತಾರೆ. ಪಾಶುಪತಾಸ್ತ್ರವನ್ನು ತಗೊಳ್ಳೋದಕ್ಕೆ ಶಿವ ಆ ಜಗನ್ಮಾತೆಯನ್ನು ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದ್ರು ಅನ್ನೋದು ಕೆಲವೊಮ್ಮೆ ತಿಳಿದು ಬರುತ್ತೆ. ರಾಕ್ಷಸರ ಅಂತ್ಯಕ್ಕಾಗಿ ಶತ್ರು ಸಂಹಾರ ರೂಪವಾಗಿ ಆ ಜಗನ್ಮಾತೆಯನ್ನು ಸಾಕ್ಷಾತ್ ಬ್ರಹ್ಮರು ಪೂಜೆ ಮಾಡಿರ್ತಾನೆ. ಅಂದರೆ ನಮ್ಮ ಯಾವುದೇ ಕೆಲಸಗಳಲ್ಲಿ ವಿಘ್ನ ಬರಬಾರ್ದು ಅನ್ನೋ ರೀತಿ ಅದನ್ನು ತಡೆ ಹಿಡಿಯುವಂತಹ ಶಕ್ತಿಯಾಗಿ ಆ ಜಗನ್ಮಾತೆಯನ್ನು ನೋಡ್ತಾ ಹೋಗ್ತೀವಿ. ಎಲ್ಲ ಶಕ್ತಿಗಳಿಗಿಂತ ಅತ್ಯಂತ ಬಲಿಷ್ಠವಾದದ್ದು ಪ್ರತ್ಯಂಗಿರ ಶಕ್ತಿ. ದೇವತೆಗಳು, ಋಷಿಗಳು ಅವಳು ಉಪಾಸನೆಯನ್ನು ಮಾಡ್ತಾರೆ. ಪ್ರತ್ಯಂಗಿರೋಪಾಸನೆಯನ್ನು ನಿಜವಾಗಿ ಯಾರೂ ಅಲೆಗಳೆಯುವಂಥ ಇಲ್ಲ. ಅವಳು ಅತ್ಯಂತ ರೌದ್ರರೂಪಳು, ಆಗ ಪೂಜೆ ಮಾಡಬಾರ್ದು. ರೌದ್ರರೂಪಳಾಗಿದ್ದರೂ ಅವಳು ತಾಯಿಯೇ. ಅವಳ ಮನಸ್ಸು ಬೆಣ್ಣೆಯಷ್ಟು ಮೃದು ಆ ಜಗನ್ಮಾತೆಯದ್ದು. ಪಂಚಭೂತಾತ್ಮಕವಾದ ನಮ್ಮ ಶರೀರದ ಕಾಮ, ಕ್ರೋಧ, ಲೋಭ, ಮೋಹ ಅರಿಷಡ್ವರ್ಗಗಳನ್ನು ನಿಗ್ರಹಿಸಿಕೊಳ್ಳೋದಕ್ಕೆ, ಅವುಗಳೇ ಶತ್ರುವಾಗಿರುವಾಗ ಆ ಶತ್ರುವನ್ನು ನಿಗ್ರಹಿಸಿಕೊಳ್ಳೋದಕ್ಕೆ ಜಗನ್ಮಾತೆಯ ಅನುಗ್ರಹ ಬೇಕೇ ಆಗಿರುತ್ತೆ. ನಮ್ಮ ಅಂತಃಶತ್ರುಗಳನ್ನು ನಾಶ ಮಾಡ್ಕೊಳ್ಬೇಕು. ಮೊದಲು ಹೊರಗಿರೋ ಶತ್ರುಗಳು ಬೇಡ, ಅಂತಃಶತ್ರುಗಳನ್ನು ನಾಶ ಮಾಡಿಕೊಳ್ಬೇಕು. ಆ ಅಂತಃಶತ್ರುಗಳನ್ನು ನಾಶ ಮಾಡಿಕೊಳ್ಬೇಕು ಅನ್ನುವಾಗ ಪ್ರತ್ಯಂಗಿರಾದೇವಿಯ ಅನುಗ್ರಹವಿಲ್ಲದೆ ಸಾಧ್ಯನೇ ಇಲ್ಲ. ಪ್ರತ್ಯಂಗಿರನ ನಾವು ಬೇಕು ಬೇಡ ಇದ್ದರೂ ಕೂಡ ಯಾವುದೋ ಒಂದು ರೂಪದಲ್ಲಿ ನಾವು ಉಪಾಸನೆ ಮಾಡ್ತಾ ಹೋಗ್ತಿರ್ತೀವಿ. ಅವಳನ್ನು ಬೇರೆ ಯಾವುದೋ ಹೆಸರಿಂದ ಕರಿತಾ ಹೋಗ್ತಿರ್ತೀವಿ. ವನದುರ್ಗ ಅಂತ ಹೆಸರಿರ್ತೀವಿ. ಲಲಿತಾ ಪರಮೇಶ್ವರಿಯ ಸಹಸ್ರನಾಮದ ಫಲಶ್ರುತಿಯಲ್ಲಿ ಬರುತ್ತೆ, ನಾನು ಸ್ವತಃ ಪ್ರತ್ಯಂಗಿರ ಸ್ವರೂಪದಲ್ಲಿ ನನ್ನ ಭಕ್ತರ ಮನೆಯನ್ನು ನಾನು ಕಾಪಾಡ್ತೀನಿ ಅಂತ. ಹೀಗಿದ್ದಾಗ ಪ್ರತ್ಯಂಗಿರೆಯನ್ನು ಮನೇಲಿ ಪೂಜೆನೇ ಮಾಡಬಾರ್ದು ಅನ್ನೋದು ಆ ವಿರೋಧಾಭಾಸ. ಪ್ರತ್ಯಂಗಿರ ಶತ್ರು ಸಂಹಾರ ಅಥವಾ ದುಷ್ಟಶಕ್ತಿಗಳ ಪ್ರಯೋಗಗಳ ನಿವಾರಣೆ ಮಾಡ್ತಾಳೆ ಅಂದರೆ ಅವಳು ಉಗ್ರ ಸ್ವರೂಪ. ಅದು ಅತ್ಯಂತ ಶಾಂತಮೂರ್ತಿ ಅವಳು. ನಾವು ಅಂದ್ಕೊಳ್ಬೋದು ಅಷ್ಟು ಉಗ್ರ ರೂಪದಲ್ಲಿದ್ದು ಹೇಗೆ ಶಾಂತಮೂರ್ತಿ ಆಗ್ತಾಳೆ ಅಂತ. ಅವಳು ಉಪಾಸನೆ ಮಾಡುವವರು ಅಥವಾ ಅವಳನ್ನು ಶ್ರದ್ಧೆಯಿಂದ ಆ ತಾಯಿಯನ್ನು ಭಕ್ತರು ಯಾರಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಆ ತಾಯಿ ಎಷ್ಟು ಮೃದು ಸ್ವಭಾವದವಳು ಅಂತ. ಪ್ರತ್ಯಂಗಿರ ಕೇವಲ ಶತ್ರುಗಳನ್ನು ನಿಗ್ರಹಿಸಬಲ್ಲಳು ಅಂತಲ್ಲ, ಯಾರಿಗೆ
ಹಣದ ಅವಶ್ಯಕತೆ ಇರುತ್ತೆ, ಯಾರಿಗೆ ಆರೋಗ್ಯದ ಅವಶ್ಯಕತೆ ಇರುತ್ತೆ, ಯಾರಿಗೆ ಗ್ರಹದೋಷಗಳಿಂದ ಮುಕ್ತಿ ಬೇಕಾಗಿರುತ್ತೆ, ಎಷ್ಟೋ ವರ್ಷಗಳಿಂದ ನಮಗೆ ಮಕ್ಕಳೇ ಇಲ್ಲ ಅಂತಿರ್ತಾರೆ, ಅಥವಾ ಸಾಲ ಬಾಧೆಗಳಿಂದ ಮುಕ್ತರಾಗಬೇಕು ಅಂತಿರ್ತಾರೆ, ಮದುವೆ ಆಗ್ತಾ ಇಲ್ಲ ಅಂತಿರುತ್ತೆ. ಅವರು ಎಲ್ಲರೂ ಕೊನೆಯ ಅಸ್ತ್ರವಾಗಿ ಬಳಸಬೇಕಾಗಿರೋದು ಪ್ರತ್ಯಂಗಿರ ಉಪಾಸನೆಯನ್ನೇ. ಯಾಕಂದರೆ ಅವಳು ಬೇರೆಲ್ಲ ದೇವತೆಗಳಿಂದ ಕ್ಷಿಪ್ರ ಪ್ರಸಾದಿನಿ, ಬಹುಬೇಗ ಒಲಿದು ನಿಂತ್ಕೊಂಡ್ಬಿಡ್ತಾಳೆ ತನ್ನ ಭಕ್ತರನ್ನು. ಪ್ರತ್ಯಂಗಿರ ಉಪಾಸನೆಯನ್ನು ಕೆಲವು ನಿಯಮಗಳಿದೆ. ಅವಳು ಆರಾಧನೆಗೆ ಯಾವ ನಿಯಮಗಳನ್ನು ಬಳಸಬೇಕು, ಬಳಸಬಾರ್ದು ಅನ್ನೋದಕ್ಕಿಂತ ಯಾವ ಉದ್ದೇಶಕ್ಕಾಗಿ ನಾವು ಆ ಜಗನ್ಮಾತೆಯನ್ನು ಅವಳ ಪಾದಗಳನ್ನು ಹಿಡ್ಕೊಂಡಿದ್ದೀವಿ ನಾವು ಅನ್ನೋದು ಬೇಕಾಗತ್ತೆ. ನಾವು ಯಾವುದೋ ಅವಳ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡು ಮತ್ಯಾವುದೋ ನಮ್ಮ ಶತ್ರುಗಳನ್ನು ಸಂಹಾರ ಮಾಡ್ಲಿಕ್ಕೆ ಬಳಸ್ಕೊತೀವಿ ಅನ್ನೋದ್ರೆ ದಯವಿಟ್ಟು ತಾಯಿ ಹತ್ರಕ್ಕೆ ಹೋಗೋದೇ ಬೇಡ. ಅವಳ ಹೆಸರನ್ನು ಹಾಳು ಮಾಡೋದು ಬೇಡ. ಅವಳು ಆ ಕೆಲಸಕ್ಕಲ್ಲ. ನಮಗೆ ವೇದ ಜ್ಞಾನ ಬೇಕು ಅಂದರೆ ಪ್ರತ್ಯಂಗಿರ ಸಾಧನೆ ಬೇಕು. ನನಗೆ ತುಂಬ ವಿದ್ಯೆ ಬೇಕು ಅಂದರೆ ಪ್ರತ್ಯಂಗಿರ ಸಾಧನೆ ಬೇಕು. ನಾನು ಬ್ರಹ್ಮಾಂಡದ ಅನೇಕ ರಹಸ್ಯಗಳನ್ನು ತಿಳ್ಕೊಳ್ಬೇಕು ಅಂದರೆ ಪ್ರತ್ಯಂಗಿರ ಸಾಧನೆ ಬೇಕು. ಪ್ರತ್ಯಂಗಿರ ಋಗ್ಮಂತ್ರಕ್ಕೆ ಅದರದ್ದೇ ಆದ ಶಕ್ತಿ ಇದೆ. ಪ್ರತ್ಯಂಗಿರ ಮಂತ್ರಗಳಿಗೆ ಅದರದ್ದೇ ಆದ ಶಕ್ತಿ ಇದೆ. ಅವಳ ಹೆಸರಲ್ಲಿ ಈಗ ಹೋಮಗಳು, ಹವನಗಳ ಹೆಸರಲ್ಲಿ ಸಾಕಷ್ಟು ವ್ಯಾಪಾರೀಕರಣ ಮಾಡಿಬಿಟ್ಟಿದ್ದಾರೆ ಅವಳನ್ನು. ಎಲ್ಲದಕ್ಕೂ ಪ್ರತ್ಯಂಗಿರ ಹೋಮ. ಆದರೆ ಪ್ರತ್ಯಂಗಿರ ಹೋಮಕ್ಕೆ ಅದರದ್ದೇ ಆದ ಸಮಿತಿಗಳನ್ನು ಹೇಳಿದ್ದಾರೆ ವೇದಗಳಲ್ಲಿ, ಅವಳದ್ದೇ ಕಲ್ಪಗಳಲ್ಲಿ. ಎಲ್ಲಿ ಬಳಸ್ತಾ ಇದ್ದೀವಿ? ಆಗ ಬಳಸಲಿಲ್ಲ ಅನ್ನೋವಾಗ ಆ ಹೋಮದ ಫಲ ಸಿಗುತ್ತಾ? ಕೇವಲ ಒಣಮೆಣಸಿನಕಾಯಿಯನ್ನು ಹಾಕಿದ ತಕ್ಷಣ ಅವಳು ಸಂತೃಪ್ತಳಾಗೋದಿಲ್ಲ. ಅದೊಂದು ಭಾಗ. ಆದರೆ ನಿಜವಾದ ಪ್ರತ್ಯಂಗಿರ ಹೋಮ ನಡೆಯೋದು ಅವಳ ಹೋಮ ದ್ರವ್ಯಗಳನ್ನು ಬಳಸ್ಕೊಂಡು, ಸಮಿತಿಗಳನ್ನು ಬಳಸ್ಕೊಂಡು ಮಾತ್ರ. ಅದು ಈಗಿನ ಕಾಲದಲ್ಲಿ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ಸಮಿತಿಗಳು ಕೂಡ ಸಿಗೋದಿಲ್ಲ. ಹಾಗಾಗಿ ಪ್ರತ್ಯಂಗಿರ ಉಪಾಸನೆ ನಾವು ಮಾಡ್ತೀವಿ ಮನೆಯಲ್ಲಿ ಅನ್ನೋದಾದರೆ ಪ್ರತ್ಯಂಗಿರ ಋಗ್ಮಂತ್ರ ಪಾರಾಯಣವನ್ನು ಮಾಡಬಹುದು ಮನೆಯಲ್ಲಿ. ಅವಳ ಸಹಸ್ರನಾಮವನ್ನು ಪಾರಾಯಣ ಮಾಡಬಹುದು, ಅವಳ ಅಷ್ಟೋತ್ತರವನ್ನು ಪಾರಾಯಣ ಮಾಡಬಹುದು. ಅವಳ ಮೂಲ ಮಂತ್ರವನ್ನು ಶ್ರದ್ಧೆ ಇಟ್ಟು ನನಗೆ ನಿನ್ನ ಅನುಗ್ರಹ ಮಾತ್ರ ಬೇಕು ಅನ್ನೋದಾದರೆ ಪಾರಾಯಣ ಮಾಡ್ಕೊಳ್ತಾ ಹೋಗಬಹುದು. ಆಗ ನಮಗೆ ಯಾವುದೇ ಮಂತ್ರವನ್ನು ಪಾರಾಯಣ ಮಾಡೋದಕ್ಕೆ ಮುಂಚೆ ಅದು ಕವಚ ಮಂತ್ರವನ್ನೊಂದನ್ನು ಚೆಂದಾಗಿ ತಿಳಿದುಕೊಂಡು ಅದನ್ನು ಅಭ್ಯಾಸ ಮಾಡಿ ಆನಂತರ ದೇವಿಯು ಯಾವುದೇ ಮಂತ್ರಗಳನ್ನು ಉಪಾಸನೆ ಮಾಡಬಹುದು, ಅಥವಾ ಅವಳ ನಾಮಸ್ಮರಣೆಯನ್ನು ಮಾಡಬಹುದು. ಓಂ ಶ್ರೀ ಪ್ರತ್ಯಂಗಿರಾಯ ನಮಃ, ಸಾಕೋದು. ನಮ್ಮ ಯಶಸ್ಸು ಬೇಕು, ನನ್ನ ಮನೆಯಲ್ಲಿ ಮನೆಯವರ ರಕ್ಷಣೆ ಬೇಕು. ಹಾಗಿದ್ದಾಗ ಪ್ರತ್ಯಂಗಿರ ಋಗ್ಮಂತ್ರವನ್ನು ಪಾರಾಯಣ ಮಾಡ್ಬೋದು, ಅವಳ ಸೂಕ್ತವನ್ನು ಪಾರಾಯಣ ಮಾಡಬಹುದು. ಅದರಲ್ಲಿ ಯಾವ ಸಂಶಯವೂ ಬೇಡ. ಅವಳಿಂದ ಯಾವ ತೊಂದರೆಯೂ ಆಗೋದಿಲ್ಲ. ಅವಳ ಉಪಾಸಕರಿಗೆ ಅವಳು ಭಕ್ತಶತ್ರು ಭಕ್ಷಿಣಿ ಅಂತಾರೆ. ಭಕ್ತರನ್ನು ಭಕ್ಷಣೆ ಮಾಡೋದಿಲ್ಲ ಅವಳು. ಭಕ್ತ ಇಷ್ಟಪ್ರದಾಯಿನಿ. ಭಕ್ತರು ಏನನ್ನೇ ಕೇಳಿದ್ರು ಅದೆಲ್ಲವನ್ನು ಕೊಡುವಂಥದ್ದು ಆ ತಾಯಿ. ಕಣ್ಮುಚ್ಚಿ ಕೊಡ್ತಾಳೆ. ನಿನಗೆ ಸರಿಯೋ ತಪ್ಪೋ ಬೇಡ. ಒಮ್ಮೆ ಅವಳ ಮನಸ್ಸಿಗೆ ನೀನು ಇಷ್ಟ ಆಗಿದ್ದೀಯಾ ಅಂದರೆ ನೀನು ಮುಗೀತು. ಜನ್ಮ ಜನ್ಮಗಳಲ್ಲಿ ನೀನು ಬಿಟ್ಟರೆ ಅವಳು ನಿನ್ನನ್ನು ಬಿಡೋದಿಲ್ಲ. ಪ್ರತಿ ಹೆಜ್ಜೆ ನಮ್ಮನ್ನು ನಿಂತು ಕಾಪಾಡ್ತಾಳೆ. ಹೇಗೆ ಕಾಪಾಡ್ತಾಳೆ ಅಂದರೆ ಆ ಅನುಭವಿಸಿದ್ರೆ ಗೊತ್ತಿರುತ್ತೆ. ಒಂದು ನೆರಳಂತೆ ನಮ್ಮನ್ನು ಹಿಂಬಾಲಿಸ್ತಾ ಬರ್ತಾಳೆ. ಪ್ರತಿ ಕ್ಷಣದ ಕಷ್ಟ ಸುಖಗಳಲ್ಲಿ ನಮ್ಮ ಜೊತೆ ನಿಂತ್ಕೊತಾಳೆ. ತಾಯಿಯೇ ಹಾಗೆ. ಅವಳು ತಾಯಿಯೇ. ತಾಯಿ ಅಂತೆ ಅನ್ನೋದಲ್ಲ, ತಾಯಿಯೇ ಅವಳು. ಯಾವುದೋ ತಾಂತ್ರಿಕ ಪ್ರಯೋಗವನ್ನು ಮಾಡೋದಕ್ಕೆ, ಮತ್ತೇನನ್ನೋ ಹಾನಿ, ಬೇರೆಯವರನ್ನು ನಾಶ ಮಾಡಲಿಕ್ಕೆ ಅವಳನ್ನು ಬಳಸ್ಕೊತೀನಿ ಎಂದಾಗ ಬಳಸಿಕೊಳ್ಳುವವರು ಕೂಡ ಎಚ್ಚರಿಕೆಯಿಂದಿರಬೇಕು. ನಿನಗೆ ಆ ತಾಯಿ ಅನುಗ್ರಹ ಇದೆ ಅಂದರೆ, ನಿನಗೆ ಯಾರೋ ಶತ್ರು ಇದ್ದಾರೆ ಅಂದರೆ ನಿನ್ನ ಅವಳಿಗೆ ಹೇಳೋದೇ ಬೇಡ, ಅವಳೇ ದೂರ ಮಾಡಿರ್ತಾಳೆ. ಹಾಗಿದ್ದಾಗ ಆ ಜಗನ್ಮಾತೆಯನ್ನು ಒಂದು ನಿಯಮಗಳಲ್ಲಿ ಬಂಧನೆ ಮಾಡೋದು ಸರಿಯಲ್ಲ. ನಮಗೆ ಅವಳ ಬಗ್ಗೆ ತಿಳಿದೇ ಇಲ್ಲ. ಯಾರೋ ಏನೋ ಹೇಳಿದ್ದನ್ನು ಕೇಳಿದ್ದನ್ನು ನಿಜ ಅಂದುಕೊಂಡು ನಾವು ಆ ತಾಯಿಯನ್ನು ಅತ್ಯಂತ ನಿಷ್ಠುರವಾಗಿ ನೋಡ್ತಾ ಹೋಗ್ತೀವಿ. ಕೆಲವರಿಗೆ ಆ ತಾಯಿನೇ ಮನೆದೇವರು. ಕರ್ನಾಟಕದಲ್ಲಿ ಇತ್ತೀಚೆಗೆ ಆ ಜಗನ್ಮಾತೆ ಪ್ರಸಾರ ಆಗಿರಬಹುದು. ತಮಿಳುನಾಡಲ್ಲಾಗಲಿ, ಆಂಧ್ರ ಪ್ರದೇಶದಲ್ಲಾಗಲಿ, ಕೇರಳದಲ್ಲಾಗಲಿ ಎಷ್ಟೋ ವರ್ಷಗಳ ದೇವಸ್ಥಾನಗಳಿದೆ. ಸಾವಿರಾರು ವರ್ಷಗಳ ಇತಿಹಾಸ ಇರೋ ದೇವಸ್ಥಾನಗಳಿದೆ. ಅಲ್ಲಿ ಕೆಲವರಿಗೆ ಕುಲದೇವಿಯಾಗಿ ನಿಂತಿದ್ದಾಳೆ. ಈಗ ಯಾಕೆ ಆ ತಾಯಿ ಆವಿರ್ಭಾವ ಜಾಸ್ತಿ ಪ್ರಸಾರ ಆಗ್ತಾ ಇದೆ ಅಂದರೆ ಅದು ಅವಳಿಚ್ಛೆ. ಯಾವುದೋ ಒಂದು ದೈವಶಕ್ತಿ ತನ್ನ ಇರುವಿಕೆಯನ್ನು ತೋರಿಸ್ತಾ ಇದೆ ಅಂದರೆ ಭವಿಷ್ಯತ್ತಿನ ಒಳಿತಿಗಾಗಿ ಇರಬಹುದು. ಹಾಗಾಗಿ ಪ್ರತ್ಯಂಗಿರಾ ದೇವಿಯನ್ನು ಉಪಾಸನೆ ಮಾಡ್ತೀವಿ ಅಂದಾಗ ಅಥವಾ ಅವಳ ಆರಾಧನೆ ಮಾಡ್ತೀವಿ ಅಂದಾಗ ಬೇಕಾಗಿಲ್ಲ ಅಂದರೆ ನಿಯಮಗಳನ್ನು ಅನುಸರಿಸಬೇಕು.
ಶುಚಿಯಾಗಲಿ, ನಿಷ್ಠೆಯಾಗಲಿ, ನಮ್ಮಲ್ಲಿರುವಂತಹ ಭಕ್ತಿಯನ್ನಾಗಲಿ ಅವಳಿಗೆ ನೀಡೋದರಲ್ಲಿ ತಪ್ಪೇ ಇಲ್ಲ. ಬೇರೆಯವ್ರಿಗೆ ತೊಂದರೆ ಮಾಡಲಿಕ್ಕೆ ಅವಳನ್ನು ಬಳಸ್ಕೊಳ್ತೀವಿ ಅನ್ನೋದು ತಪ್ಪು. ಯಾಕಂದರೆ ಆಪತ್ಕಾಲದಲ್ಲಿ ಯಾರೂ ರಕ್ಷಣೆ ಸಿಗದೇ ಇರುವಾಗ ಪ್ರತ್ಯಂಗಿರ ನೀನಿದ್ದೀಯಮ್ಮ ಅಂದಾಗ ಅವಳು ಓಡಿ ಬರ್ತಾಳೆ. ಅವಳಿಗೆ ನಮ್ಮ ಮನೆ ಒಂದು ಹೂ ಇಟ್ಟು ಅವಳನ್ನು ಕರೆದು ಬರ್ತಾಳೆ ಅವಳು. ಹಾಗಿದ್ದಾಗ ಒಳ್ಳೆಯವರ ರಕ್ಷಣೆ ಮಾಡಲಿಕ್ಕೆ ಸದುದ್ದೇಶದಿಂದ ಜಗನ್ಮಾತೆಯನ್ನು ಅವಳ ಅನುಗ್ರಹ ಬೇಡಿ ಅವಳು ಉಪಾಸನೆ ಮಾಡೋದರಲ್ಲಿ ಯಾವ ಸಂಶಯವಿಲ್ಲ, ಅವಳ ಅನುಗ್ರಹ ಮಾಡೇ ಮಾಡ್ತಾಳೆ. ಏನೇನಾಗುತ್ತೆ ಪ್ರತ್ಯಂಗಿರ ಉಪಾಸನೆಯಿಂದ? ದಾರಿದ್ರ್ಯ ನಿವಾರಣೆ ಆಗುತ್ತೆ. ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಏನೋ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡಿದೆ, ಅದು ಹೋಗುತ್ತೆ. ಯಾರೋ ಜೈಲಲ್ಲಿದ್ದಾರೆ ಅಂದರೆ ಅವರು ಹೊರಗೆ ತರಬಹುದು. ಅವಳ ನಿಷ್ಠೆಯಿಂದ ಪೂಜೆ ಮಾಡ್ತಿದ್ದಾರೆ, ಅವ್ರ ಮನೆಯಲ್ಲಿ ಪಶು ಸಂಪತ್ತು ವೃದ್ಧಿ ಆಗುತ್ತೆ. ಭೂಮಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡ್ತಾ ಹೋಗ್ತಾಳೆ. ಧರ್ಮ ಮಾರ್ಗವಾಗಿ ಧರ್ಮ ರಕ್ಷಣೆಗಾಗಿ ನಿಂತ್ಕೊಳ್ತೀನೋವಾಗ ನೀನು ಬಯಸದೇ ಇದ್ದದ್ದೆಲ್ಲವನ್ನು ಕೊಟ್ಟು ಹೋಗ್ತಾಳೆ. ನಮ್ಮ ಜನ್ಮ ಜನ್ಮಗಳ ಕಷ್ಟಗಳನ್ನು ಕಳೀತಾ ಹೋಗ್ತಾಳೆ ಅವಳು. ಹಾಗಾಗಿ ಪ್ರತ್ಯಂಗಿರ ಕೇವಲ ಉಗ್ರಶಕ್ತಿ ಅನ್ನೋ ಕಾರಣಗಳನ್ನು ಇಡೋದಲ್ಲ. ಶ್ರೀಚಕ್ರದ ಉಪಾಸನೆ ಮಾಡುವಾಗ ಶ್ರೀಚಕ್ರದಲ್ಲಿ ಬಲಿದೇವತೆಯಾಗಿ ನಿಂತ್ಕೊಳ್ಳೋಳು ಅವಳೆ. ಯಾರು ಶ್ರೀವಿದ್ಯಾ ಉಪಾಸನೆ ಮಾಡ್ತಿರ್ತಾರೆ ಅವರೆಲ್ಲರಿಗೂ ಗೊತ್ತಿರುತ್ತೆ ಶ್ರೀವಿದ್ಯೆಯಲ್ಲಿ ಪ್ರತ್ಯಂಗಿರ ಬರುತ್ತೆ, ಮಾಡಲೇಬೇಕು. ಹಾಗಾಗಿ ಪ್ರತ್ಯಂಗಿರ ಮಾಡೋದು ತಪ್ಪ ಇಲ್ಲ. ಯಾವಾಗ ನಾವು ಲಲಿತಾ ಪರಮೇಶ್ವರಿಯನ್ನು ಉಪಾಸನೆ ಮಾಡ್ತಾ ಹೋಗ್ತೀವಿ, ಅವಳ ಭಿನ್ನ ಭಿನ್ನ ರೂಪಗಳು, ಭಿನ್ನ ಭಿನ್ನ ಹೆಸರುಗಳು, ಆ ಎಲ್ಲ ಹೆಸರುಗಳನ್ನು ನಾವು ನೋಡುವಾಗ ಅದರಲ್ಲಿ ಸಾಕ್ಷಾತ್ ಲಲಿತಾ ಪರಮೇಶ್ವರಿ ಸ್ವರೂಪದ ಮತ್ತೊಂದು ಸ್ವರೂಪವೇ ಪ್ರತ್ಯಂಗಿರ. ಹೇಗೆ ಶ್ರೀವಿದ್ಯೆ ಇದೆ ಹಾಗೆ ಘೋರ ವಿದ್ಯೆ ಇದೆ, ಅದಕ್ಕೆ ಅಧಿಷ್ಠಾತ್ರಿ ದೇವತೆ ಪ್ರತ್ಯಂಗಿರ. ಅಲ್ಲಿ ಲಲಿತಾ ತ್ರಿಪುರ ಸುಂದರಿ ಬರ್ತಾಳೆ, ಶ್ರೀಚಕ್ರ ಬರುತ್ತೆ, ಅಲ್ಲಿನ ಉಪಾಸನಾ ಪದ್ಧತಿಗಳು ಬೇರೆ. ವಿರೋಧಾಭಾಸ ಅವರವರ ಅಭಿಪ್ರಾಯ, ಅವರವರ ಇಚ್ಛೆ. ಅದು ಸರಿಯೋ ತಪ್ಪೋ ಅದು ಅವರವರ ಇಚ್ಛೆ. ನಮ್ಮ ಮನಸ್ಸಲ್ಲಿ ನಾವು ಇಷ್ಟಪಡುವ ದೈವ ನನಗದು ಯಾವತ್ತೂ ತೊಂದರೆ ಮಾಡೋದಿಲ್ಲ ಅನ್ನೋದಿದ್ದಾಗ, ಅವಳ ಅನುಗ್ರಹ ನಮ್ಮ ಮೇಲೆ ಸದಾ ಇರಬೇಕು ಅನ್ನೋ ಕಾರಣಕ್ಕೆ ಪೂಜೆ ಮಾಡೋದಾದರೆ ಎಲ್ಲ ದೇವತೆಗಳನ್ನು ಉಪಾಸನೆ ಮಾಡಬಹುದು. ಅದು ಬಗಳಾಮುಖಿಯೇ ಆಗಲಿ, ತಾರಾದೇವಿಯೇ ಆಗಲಿ, ಅಥವಾ ಧೂಮಾವತಿಯೇ ಆಗಲಿ, ಉಗ್ರ ದೇವತೆಗಳೇ ಆಗಲಿ, ಯಾವುದೇ ಉಗ್ರ ದೇವತೆಗಳಾಗಲಿ, ಅವರನ್ನು ಭಕ್ತಿಯಿಂದ ನಾನು ಶರಣಾಗತನಾಗ್ತೀನಿ ಅವರಿಗೆ ಅನ್ನೋದ್ರಲ್ಲಿ ಯಾವ ತಪ್ಪು ಇಲ್ಲ. ಯಾಕಂದರೆ ಅವರೆಲ್ಲರೂ ಕೂಡ ಪರಮಶಕ್ತಿಯಾದಂತಹ ಎಲ್ಲ ಶಕ್ತಿಗಳನ್ನು ಮೀರಿದ ಏಕಮಾತ್ರ ಶಕ್ತಿಯಾಗಿ ನಿಲ್ಲುವಂಥ ಲಲಿತಾ ಪರಮೇಶ್ವರಿಯ ಅಂಶವೇ. ಎಲ್ಲಿಯವರೆಗೂ ನಮ್ಮಲ್ಲಿ ಈ ದೇವರು ದೊಡ್ಡವನು, ಈ ದೇವರು ಚಿಕ್ಕವನು ಅನ್ನುವ ಭಾವ ಇರುತ್ತಲ್ಲ, ಅಲ್ಲಿಯವರೆಗೂ ನಮಗೆ ಪರಮಾರ್ಥ ಅಥವಾ ಪರಬ್ರಹ್ಮಸ್ವರೂಪದ ಅರ್ಥನೇ ತಿಳ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ನಾವು ಎಲ್ಲ ದೈವವೂ ಒಂದೇ, ಅವಳ ನಾಮಸ್ವರೂಪಗಳು ಬೇರೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳದ ಹೊರತು ಆ ಜಂಜಾಟದಲ್ಲೇ ಬಿದ್ದೊದ್ದಾಡ್ತೀವಿ. ನಾವು ಮೇಲೆ ಹೆದಳೋಕೆ ಸಾಧ್ಯ ಇಲ್ಲ. ಪ್ರತಿ ಊರಲ್ಲಿರುವಂತಹ ಗ್ರಾಮ ದೇವತೆಯಿಂದ ಹಿಡಿದು ಸಣ್ಣ ಪುಟ್ಟ ಯಕ್ಷಿಣಿಯರವರೆಗೂ ಅವರಲ್ಲಿರುವ ಶಕ್ತಿ ಜಗನ್ಮಾತೆ ಲಲಿತಾ ಪರಮೇಶ್ವರಿದ್ದೇ ಅನ್ನುವಂತಹ ಮನಸ್ಥಿತಿ ಇದ್ದರೆ ಆಗ ಪ್ರತ್ಯಂಗಿರಿಯು ಸ್ವತಃ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಗೌರಿಯಾಗಿಯೇ ಕಾಣಿಸ್ತಾ ಹೋಗ್ತಾಳೆ. ಇಲ್ಲ ಅಂದಾಗ ಭಿನ್ನ ಭಿನ್ನವಾಗಿ ಅವರವರ ವಿರೋಧಾಭಾಸದಲ್ಲಿ ಮಾಡ್ತಾ ಹೋಗ್ತೀವಿ. ಯಾವ ದೇವರಿಗೆ ಒಬ್ಬರನ್ನ ದೇವ್ರನ್ನ ಕಂಡ್ರೆ ಇನ್ನೊಬ್ಬರು ದೇವ್ರಿಗೆ ಆಗಲ್ಲ ಅನ್ನೋದಿಲ್ಲ, ಎಲ್ಲರೂ ಅವರೇ. ನಮ್ಮ ಇಚ್ಛೆ. ಯಾರು ದೇವರನ್ನು ನಂಬ್ತಾರೋ ಅವ್ರಿಗೂ ದೇವರಿದ್ದಾನೆ, ಯಾರು ದೇವ್ರು ನಂಬಲ್ವೋ ಅವ್ರಿಗೂ ದೇವರಿದ್ದಾನೆ. ಆಗಿರುವಾಗ ತತ್ವಾಧಾರಿತ ವ್ಯವಸ್ಥೆಯಲ್ಲಿ ಒಬ್ಬೊಬ್ಬರು ತಮ್ಮ ಶ್ರೇಷ್ಠತೆಯನ್ನು ತೋರಿಸೋದಕ್ಕೆ ದೇವತೆಗಳನ್ನು ಕನಿಷ್ಠ ಮಾಡೋದು ದೊಡ್ಡ ಅಪರಾಧ. ಆ ಅಪರಾಧ ದೇವರಲ್ಲೇ ಭಿನ್ನ ಮಾಡ್ತಾ ಹೋದಾಗ ಮೂಲ ತತ್ವಗಳೇ ಸಿಗೋದಿಲ್ಲ, ಪರಮಾರ್ಥವೂ ದೊರಕೋದಿಲ್ಲ. ಎಲ್ಲಿವರೆಗೂ ಸರ್ವರೂಪಮಯಿ ದೇವಿ, ಸರ್ವಂ ದೇವಿ ಮಯಂ ಜಗತ್ ಅನ್ನೋದು ಅರ್ಥ ಆಗೋದಿಲ್ವೋ ಆಗ ಈ ಎಲ್ಲ ವಿರೋಧಾಭಾಸಗಳಲ್ಲೇ ನಾವು ಸಿಕ್ಕಾಕೊಂಡ್ಬಿಡ್ತೇವೆ. ಪ್ರತ್ಯಂಗಿರೆಯನ್ನು ಉಪಾಸನೆ ಮಾಡಬೇಕು ಅಂದರೆ ನನ್ನ ಅನುಭವದಲ್ಲಿ ಅವಳನ್ನು ದೀಪಸ್ವರೂಪದಲ್ಲಿ ಉಪಾಸನೆ ಮಾಡ್ತಾ ಹೋದರೆ ನಾವು ಅಂದ್ಕೊಂಡಿದ್ದನ್ನು ಅವಳು ಖಂಡಿತ ನೆರವೇರಿಸ್ತಾಳೆ. ಅದಕ್ಕೆ ದೊಡ್ಡ ಯಾಗ, ಯಜ್ಞ, ಹೋಮ ಅದು ಬೇಕಾಗಿಲ್ಲ. ದೀಪವೇ ಪ್ರತ್ಯಂಗಿರಿಯಾಗಿ ದುರ್ಗಾದೀಪ ನಮಸ್ಕಾರ ಹೇಗೆ ಮಾಡ್ತೀವಿ ಅದೇ ರೀತಿಯಲ್ಲಿ ಪ್ರತ್ಯಂಗಿರಿನ ದೀಪದಲ್ಲಿ ನಾವು ಆರಾಧನೆ ಮಾಡ್ತಾ ಅಮಾವಾಸ್ಯೆಗೋ, ಹುಣ್ಣಿಮೆಗೋ, ಅಷ್ಟಮಿ ತಿಥಿಗಳಲ್ಲಿ ಅವಳಿಗೆ ಪ್ರಿಯವಾದ ನೈವೇದ್ಯವನ್ನು ಕೊಟ್ಟು
ನಮ್ಮನ್ನು ರಕ್ಷಣೆ ಮಾಡ್ತಾಯಿ, ನನ್ನ ಶತ್ರುಗಳಿಗೆ ಒಳ್ಳೆಯ ಬುದ್ಧಿ ಕೊಡು ಅಂತ ಹೇಳಿ ಆ ರೀತಿ ಉಪಾಸನೆ ಮಾಡೋದಕ್ಕೆ ಅವಳದ್ದು ಸಮ್ಮತ ಇರುತ್ತೆ. ಯಾರೂ ಕೂಡ ಅದನ್ನು ತಪ್ಪು ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಅವ್ರು ತಪ್ಪು ಅಂತ ಹೇಳ್ತಿದ್ದಾರೆ ಅಂದರೆ ಅದು ಆ ಜಗನ್ಮಾತೆಯೇ ನೋಡ್ಕೊಳ್ಬೇಕಷ್ಟೆ. ಹಾಗಾಗಿ ಪ್ರತ್ಯಂಗಿರ ಉಪಾಸನೆಯನ್ನು ನಮ್ಮ ರಕ್ಷಣೆಗೋಸ್ಕರ ಅಥವಾ ಅವಳ ಪ್ರೀತಿಗೋಸ್ಕರ ಉಪಾಸನೆ ಮಾಡೋದು ತಪ್ಪಿಲ್ಲ. ಪ್ರತ್ಯಂಗಿರ ಉಪಾಸನೆ ಮಾಡದೆ ಲಲಿತಾ ಪರಮೇಶ್ವರನ ಅನುಗ್ರಹ ಸಾಧ್ಯನೇ ಇಲ್ಲ. ನನ್ನನ್ನು ಕೇಳಿದರೆ ಎಲ್ಲಿಯವರೆಗೂ ಲಲಿತ ಹಾಗೂ ಪ್ರತ್ಯಂಗಿರ ಬೇರೆ ಬೇರೆಯಾಗಿ ನೋಡ್ತಾ ಹೋಗ್ತಾರೋ ಅಲ್ಲಿವರೆಗೂ ಅವರಿಗೆ ಶ್ರೀವಿದ್ಯೆಯ ಅರ್ಥವೇ ತಿಳಿಯೋದಿಲ್ಲ, ಶ್ರೀವಿದ್ಯೆಯ ಪರಮಸತ್ಯವೇ ಅರ್ಥ ಆಗಿರೋದಿಲ್ಲ. ಶ್ರೀಮಾತ್ರೇ ನಮಃ.